ಪ್ರಪಂಚದ ಅತಿ ದೊಡ್ಡ ವ್ಯಾಪಾರ ಕೇಂದ್ರವಿದು. ಸಾವಿರಾರು ಆನೆಗಳು, ಲಕ್ಷಾಂತರ ಕುದುರೆಗಳು ಮತ್ತು ಅದಕ್ಕಿಂತಲೂ ಹೆಚ್ಚು ಸೈನಿಕರು. ಎಲ್ಲರಿಗೂ ಬಂಗಾರದಲ್ಲೇ ಸಂಬಳ ನೀಡುವ ತಾಕತ್ತಿರುವುದು ಈ ವಿಜಯನಗರಕ್ಕೆ ಮಾತ್ರ. ನೋಡಿ, ಅಂಜನಾದ್ರಿ ಮುಗಿಸ್ಕೊಂಡ ಈಗ ಎಲ್ಲಿ ಬಂದೀವತ್ತಂದ್ರೆ ತುಂಗಭದ್ರಾ ನದಿಗೆ ಬಂದೀವಿ. ಸೊ ನೋಡ್ರಿ, ಇಲ್ಲಿಂದ ಆ ಸೈಡ್ ಹಂಗೆ ಹೋಗ್ತೀವಂದ್ರೆ ಅಲ್ಲಿ ಬೋಟ್ ಬರತೈತಿ ಸಣ್ಣದ, ಅದು ಆ ಕಡೆಯಿಂದ ಈ ಕಡೆ ಮಾಡ್ತೈತಿ. ಇದೇ ನದಿ ದಡದಲ್ಲಿ ಹಕ್ಕ ಬುಕ್ಕರು ಒಂದು ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ, ಅದೇ ವಿಜಯನಗರ ಸಾಮ್ರಾಜ್ಯ. ಅದ್ರ ಬಗ್ಗೆ ಏನೈತಿ ಅಲ್ಲಿ ಮುಂದೆ ಹೋಗಿ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಇದೇ ಅದು ತುಂಗಭದ್ರಾ ನದಿ. ಗಾಡಿ ತೊಗೊಂಡು ಹೋಗಿ ಅದ್ರಾಗ ಹೋಗಿ ನಿಂದ್ರಿಸೋದು ಮತ್ತು ಆ ಸೈಡ್ ಹೋಗೋದು. ಈ ಥರ ಗಾಡಿನ ಕುಂದ್ರಿಸ್ಕೊಂಡು ಆ ಸೈಡ ಹೋಗ್ಬೇಕು. ಇಲ್ಲಿ ನೋಡ್ರಿ, ಹಿಂಗೆ ಗಾಡಿ ಇರ್ತೈತಿ, ಹಿಂಗೆ ನದಿ ಇರ್ತೈತಿ. ಸೊ ಹಿಂಗೆ ಈ ಸೈಡ್ ಗಾಡಿ ಮೇಲೆ ಕೂತ್ಕೆಸಿಂದ ಆ ಸೈಡ್ ಹೋಗೋದು ನಾವು. ಇಲ್ಲಿ ನೋಡ್ರಿ, ಈ ನದಿನ ದಾಟಿಸ್ತಾರೆ ಅವ್ರಿಗೆ ಗಾಡಿ ತೊಗೊಂಡು. ಈ ಥರ ಸ್ಟಾಪ್ ಮಾಡಿಸಿ ಈ ಗಾಡಿದಿಂದ ಆ ಸೈಡ್ ಹೋಗ್ತಾರೆ. ಸೊ ಅದು ದೊಡ್ಡದೇನೈತಿ ಬಂದಿದ್ದಂಗೆ ಕಾಣ್ತೈತಿ. ಸೊ ಇದು ಸಣ್ಣದಾಗೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಹತ್ತಿಸ್ಲಾತಾರೆ ನೋಡ್ರಿ ಎಲ್ಲ ಗಾಡಿಗಳು. ಇಲ್ಲಿ ನೋಡ್ರಿ, ನಮ್ಮ ದೋಸ್ತಗೂ ಸಾಕಾಗೈತಿ. ಆ ದೋಸ್ತ, ಚಾಲು ಐತೆ ನೋಡ್ರಿ ಗಾಡಿ. ತಿರ್ಗಿಸೋದೈತಿ ನೋಡ್ರಿ ಗಾಡಿ. ನೋಡ್ರಿ, ಒಂಥರ ಶೇಕ್ ಆಲತೈತಿ, ಹಂಗೆ ಅನ್ಸೋದೈತಿ. ನೋಡ್ರಿ, ಈಗ ಟರ್ನ್ ಆಗಿ ಆ ಸೈಡ್ ಬಿಡ್ತೈತಿ. ಅಲ್ಲಿಂದ ಏನೈತಿ, ಆ ಮುಂದೆ ರೋಡ್ ಇರ್ತೈತಿ, ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಆದ್ರೆ ಸಿಸ್ಟಮ್ರ ಭಾರಿ ಮಸ್ತ್ ಐತಿ. ಇದು ಶಾರ್ಟ್ಕಟ್, ಇದು ಶಾರ್ಟ್ಕಟ್ ಹೇಳ್ಬೇಕಂತಂದ್ರೆ. ಈ ಥರ ಗಾಡಿ ನಿಲ್ಲಿಸ್ಕೊಂಡು ನೀವು ಆ ಥರ ಅಂತ ಹೋಗೋದು. ನೋಡ್ರಿ ಯಾವ ರೀತಿ ವ್ಯೂ ಕಾಣತೈತಿ. ನೋಡ್ರಿ, ಅಲ್ಲಿ ಕಾಣತೈತಿ ನೋಡ್ರಿ, ಅಲ್ಲಿ ಅದು ಅಂಜನಾದ್ರಿ ಬೆಟ್ಟ. ಇಲ್ಲಿ ನೋಡ್ರಿ, ಅಲ್ಲಿಂದ ಬಂದೀವಿ ಈಗ, ಅಲ್ಲಿಂದ ಬಂದೀವಿ ಅಲ್ಲೆಲ್ಲ ಮುಗಿಸ್ಕೊಂಡ. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಎಷ್ಟು ಚೆಂದ ಕಾಣತೈತಿ. ಈಗ ಈ ಸೈಡ್ ಬಂದೀವಿ, ಇಲ್ಲಿಂದ ಇಳಿದ ಮುಂದಿನ ಏನು ರೋಡ್ ಇರ್ತೈತಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಎಲ್ಲ ಸೈಡ್ ನೋಡಿದ್ರೆ ಬರೀ ಕಲ್ಲುಗಳು ಅವ್ರಿ. ಇಲ್ಲಿ ನೋಡ್ರಿ, ಈ ಸೈಡ್, ಆ ಸೈಡ್, ಆ ಸೈಡ್ ವ್ಯೂ ಮಸ್ತ್ ಬರತೈತಿ, ಭಾರಿ ಮಸ್ತ್ ಬರತೈತಿ ವ್ಯೂಸ್ ಎಲ್ಲ. ಪರ್ ಸೀಟ 60 ರೂಪಾಯಿ ತೊಗೋತಾರೆ. ಸೊ ಅಲ್ಲಿಂದ ಈ ಸೈಡ ಪಾಸ್ ಮಾಡಿಸ್ತಾರೆ ಅವರು. ಸೊ ಮನುಷ್ಯರೂ ಬರ್ತಾರೆ, ಪ್ಲಸ್ ಬೈಕ್ನೂ ಬರ್ತೈತಿ. ಇಲ್ಲಿಂದ ಮತ್ತು ಆ ಸೈಡಕ್ಕೆ ಪರ್ ಪರ್ಸನ್ 60 ರೂಪೀಸ್ ಏನು ಚಾರ್ಜ್ ಮಾಡ್ತಾರೆ ಇವರು. ಇಲ್ಲಿದೇನೈತಿ ನಾರ್ಮಲ್ ರೋಡ್ ಇರ್ತೈತಿ, ಮತ್ತು ಈ ಸೈಡ್ ಹೋಗಬೇಕು. ಹಾಂ, ಗಾಡಿ 220cc ಏನು ಹಂಗೆ ಹಿಂಗೆ ಅಂತ ಹೇಳಿ. ಸೊ ಇರಲಿ, ಇಲ್ಲಿಂದ ಏನೈತಿ ಮುಂದಿನ ರೋಡಿಗೆ ಹೋಗ್ತೀವಿ. ಸೊ ವಿರೂಪಾಕ್ಷ ಟೆಂಪಲಿಗೆ ಕರ್ಕೊಂಡು ಹೋಗ್ತಾನಂತ ಹೇಳಿ ಇಲ್ಲಿ ಯಾಕೆ ಬರತ್ತಾರ ಅನ್ಕೊಂಡಿರೇನ. ಸೊ ಇಲ್ಲಿ ವಿಠ್ಠಲ್ ದೇವಸ್ಥಾನ ಐತಿ. ಸೊ ಅಲ್ಲಿ ಹೋಗೋಕ್ಕಿಂತ ಮೊದಲ ಇಲ್ಲಿ ನೋಡ್ಕೊಂಡು ಹೋಗಬೇಕು. ಇಲ್ಲಿ ನೋಡ್ರಿ ಎಷ್ಟು ಮಂದಿ ಪಾಳಿ ಐತಿ. ಸೊ ಇಲ್ಲಿಂದ ಆ ಸೈಡ್ ಒಳಗೆ ಐತಿ ಅದು. ಇಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿ ಹೊಂಟಾರ ನೋಡ್ರಿ ಒಳಗೆ. ಆ ಸೈಡ್ ಒಳಗೆ ಹೋಗ್ಬೇಕು. ಅಲ್ಲಿ ಒಳಗಿಂದ ಹೆಂಗೈತಿ ತೋರಿಸ್ತೀನಿ. ಜಸ್ಟ್ ಟಿಕೆಟ್ ತೊಗೊಂಡಿವಿ. ಟಿಕೆಟ್ ತೊಗೊಂಡು ಹಂಗೆ ಗಾಡಿ ಇರ್ತೈತಿ, ಆ ಗಾಡಿ ಒಳಗೆ ಹೋಗ್ಬೇಕು ಈಗ. ಸೊ ಅಂಥ ಖಾಲಿ ಗಾಡಿಗಳು ಬರ್ತಾವೆ, ಆ ಗಾಡಿದಾಗ ಹೋಗಿ ಇಲ್ಲಿ ವೇಟ್ ಮಾಡ್ಬೇಕು. ಅಲ್ಲಿಂದ ಏನೈತಿ ಆ ಗಾಡಿ ಒಳಗೆ ಅಲ್ಲಿ ಹೋಗ್ಬೇಕು. ಸೊ ಹೋಗಿ ನೋಡ್ತೀವಿ ಹೆಂಗಿರ್ತೈತಿ. ಭತ್ತ ದೋಸ್ತ ಗಾಡಿ ಅಲ್ಲಿ ನೋಡ್ರಿ, ಆ ಗಾಡಿದಾಗ ಹೋಗೋದು. ಈ ಗಾಡಿಗೆ ಹೋಗಿ ನೋಡೋದು ಹೆಂಗೈತಿ ಇದ್ರದ್ದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ನೋಡ್ರಿ ಹೆಂಗೈತಿ ಗಾಡಿ. ಇಲ್ಲಿಂದ ಆ ಕಡೆ ಹೋಗ್ಬೇಕು, ಅಲ್ಲಿ ಹೋಗಿ ನೋಡ್ತೀವಿ ಅಲ್ಲಿಂದ ಹೆಂಗಿರ್ತೈತಿ. ಆದ್ರೆ ಎಕ್ಸ್ಪೀರಿಯನ್ಸ್ ಭಾರಿ ಮಸ್ತ್ ಅನ್ಸತೈತಿ. ಬೈ ಮಸ್ತ್ ಆದ್ರೆ ಹಿಂಗೆ ಭಾಳ ಇಲ್ಲಿ ನೋಡ್ರಿ, ಪೂರಾ ಗಾಡಿ ತುಂಬಿದ ಮ್ಯಾಲೆ ಬಿಡ್ತಾರ ಅವರು, ಈಗ ಬಿಡಂಗಿಲ್ಲ. ಇಲ್ಲಿ ನೋಡ್ರಿ ಯಾರು ಬಂದಿಲ್ಲ, ಪೂರಾ ತುಂಬಾನೇ ಹೋಗ್ತೈತಿ ಗಾಡಿ ನೋಡ್ರಿ. ಹಾಂ ಹಾಂ
ನೋಡಿರಿ ಡ್ರೈವರಿನ ಬಂದಿಲ್ಲ, ಬಂದ ಬಳಿಕ ಹೋಗೋದು ಈಗ. ಆದ್ರೆ ಚೇಂಜ್ ತೊಗೊಳಕ್ಕೆ ಭಾಳ ಹೈರಾಣ ಆಯ್ತು ಅಲ್ಲಿ, ರೊಕ್ಕ ಇರ್ಲಾರ್ದು ಬರಬಾರ್ದು ಈ ಕಡೆ. ಆನ್ಲೈನ್ಗೆ ಏನು ನಡೆಯಂಗಿಲ್ಲ. ಫೋನ್ಪೇ ಗಿನ್ಪೇ ತೊಗೊಂಡು ಬಂದಿರತ್ತಂದ್ರೆ ಅಲ್ಲೇ ಇದು ಬಿಡ್ರಿ, ನೀವು ಬರಕ್ಕೆ ಹೋಗ್ಬೇಡ್ರಿ. ಕ್ಯಾಶ್ ಅದು ಚೇಂಜ್, ಕ್ಯಾಶ್ ಇದ್ರೂ ನಡೆಯಂಗಿಲ್ಲ, ಅದ್ರಾಗ ಸ್ಪೆಷಲಿ ಕ್ಯಾಶ್ ಇರ್ಬೇಕು. ಈ ಗಾಡಿ ಚಾಲು ಅಲ್ಲತ್ತೈತಿ, ಹೊಂಟೈತಿ ನೋಡ್ರಿ ಗಾಡಿ ಮುಂದೆ. ಮಸ್ತ್ ಗಾಳಿ ಬರತೈತಿ. ಇಲ್ಲಿಂದ 1 ಕಿಲೋಮೀಟ್ರ್ ಐತತ್ತ. ಸೊ ಹೋಗ್ಬೇಕು ನೋಡೋನು. ಹಳಿ ಹಂಗೆ ಬರತೈತಿ, ಮಸ್ತ್ ಬರತೈತಿ. ಅದು ಟಿಕೆಟ್ ತೊಗೋಬೇಕಂದ್ರೆ ನಾ ಸಾಕಾಗೈತಿ, ಮೊದಲು ಬೇ ನಿಮ್ಮ ಜೀವನನೇ ಸಾಕಾಗೈತಿ ಹೇಳ್ಬೇಕಂತಂದ್ರೆ. ಎದಕ್ಕೆ ಬಂದೀನಿ ಬಂದ್ರೂ ನೀರಿ ಬಾಟ್ಲಿ ಎದಕ್ತಿಲ್ಲ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಇದು. ನಮ್ಮ ಗೋಳಗುಮಟದಾಗ ಅಡ್ಡಾಡ್ತಿದ್ದೈತಿ ನೋಡ್ರಿ ಸಣ್ಣ ಗಾಡಿ. ಅವಾಗೆಲ್ಲ ನೋಡ್ತಿದ್ವಿ, ಇವಾಗೆಲ್ಲ ಏನು ಉಂಟು ಅಲ್ಲೇ ಏನು ಹೋಗೋದು ಅಂತ ಹೇಳಿ ಹೋಗ್ತಿರ್ಲಿಲ್ಲ. ಆದ್ರೆ ಇವತ್ತು ಸ್ಪೆಷಲ್ ಮಸ್ತ್ ಐತಿ. ವ್ಯೂಸ್ ನೋಡ್ರಿ ಹಂಗೆ ಕಾಣತೈತಿ ಕಡೆಯಿಂದ. ಎಲ್ಲ ನಡ್ಕೊಂಡು ಹೊಂಟಾರಿ, ನಡ್ಕೊಂಡು ಹೋಗ್ಬೋದು. 1 ಕಿಲೋಮೀಟ್ರ್ ಐತತ್ತ ನೋಡ್ರಿ. ಕೋನಾರ್ಕದಾಗ ಒಂದು ಐತಲ್ರಿ ಸೂರ್ಯದೇವ ಟೆಂಪಲ್, ಅದೇ ತರ ಐತಿ ಅಲ್ಟಿಮೇಟ್ಲಿ ಕಾಣತಿಲ್ಲ. ಸೊ ಈಗ ತೋರಿಸ್ತೀನಿ ನೋಡ್ರಿ. ಬಂದೀವಿ ಇಲ್ಲಿ ನೋಡ್ರಿ ಹೆಂಗೆ ಕಾಣೋದೈತಿ. ಸೊ ಇಲ್ಲಿಂದ ಅಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಇರ್ಲಾರ್ದ ನೋ ಎಂಟ್ರಿ. ಅಲ್ಲಿನೂ ಟಿಕೆಟ ಪ್ಲಸ್ ಇಲ್ಲಿನೂ ಟಿಕೆಟ. ಇಲ್ಲಿ ನೋಡ್ರಿ ಭಾಳ ಮಂದಿ ಕಮ್ಮಿ ಇದಾರ. ಇಲ್ಲಿ ತೊಗೊಂಡು ಒಳಗೆ ಹೋಗುದು. ಕೋನಾರ್ಕದಾಗ ಒಂದು ಸೂರ್ಯದೇವ ಟೆಂಪಲ್ ಐತಿ ನೋಡ್ರಿ, ಅದೇ ಥರ ಸೇಮ್. ಇಲ್ಲಿ ನೋಡ್ರಿ ಅದೇ ಥರ ಸೇಮ್ ಡಿಟ್ ಟು ಡಿಟ್ ಐತಿ. ಸೊ ಈಗ ಜಸ್ಟ್ ಟಿಕೆಟ್ ತೊಗೊಂಡು ಒಳಗೆ ಹೊಂಟಿವಿ, ನೋಡ್ತೀವಿ ಒಳಗಿಂದು ಹೆಂಗಿರ್ತೈತಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಐತಿ. ನೋಡ್ರಿ ಹೆಂಗೆ ಕಾಣತೈತಿ. ಬಿಸಿಲು ಐತಿ ಆದ್ರೂ ಮಸ್ತ್ ಕಾಣತೈತಿ. ಇಲ್ಲಿ ನೋಡ್ರಿ ಯಾವಷ್ಟು ಮಸ್ತ್ ವ್ಯೂ ಕಾಣತೈತಿ. ಸೊ ವಿಠ್ಠಲ ದೇವಾಲಯ ಅಂತ ಹೇಳಿ ಐತಿ ಇದು. ಸೊ ಅಲ್ಲಿ ಆ ಸೈಡ್ ಏನು ಉಳಿತ್ರಿ, ಅಲ್ಲಿ ಅಂಜನಾದ್ರಿ ಉಳಿತ. ಈ ಕಡೆ ಸೈಡ್ ಏನೈತಿ ವಿಠ್ಠಲ ಟೆಂಪಲ್ ಅಂತ ಹೇಳಿ ಐತಿದು. ಇಲ್ಲಿ ನೋಡ್ರಿ ಯಾವ ರೀತಿ ಬಿಲ್ಡ್ ಮಾಡ್ಯಾರ ಇದನ್ನು. ವಿಠ್ಠಲ ದೇವಾಲಯ 50 ರೂಪಾಯಿ ನೋಡಿದಾಗ ಏನೈತಿ ನೋಡ್ರಿ, ಇದೇ ಐತ್ರಿ ಅದ ಇಲ್ಲಿ ಕಾಣತೈತಿ ನೋಡ್ರಿ. ಇಲ್ಲಿ ನೋಡ್ರಿ ಇದೇ ಐತಿ ಅದು. ಇದನ್ನು ನೋಡಕ್ಕೆ ಅಲ್ಲಿಂದ ಇಲ್ಲಿ ಬಂದಿದ್ದು. ಇಲ್ಲಿ ನೋಡ್ರಿ 50 ರೂಪಾಯಿ 50 ರೂಪಾಯಿ ನೋಟ್ ಮೇಲೆ ಏನೈತಿ ಇದೇ ಐತ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಕಾಣತೈತಿ ನೋಡ್ರಿ, ಇದೇ ಸ್ಟೋನ್ ಆಫ್ ಚಾರಿಯಟ್. ಅದು 50 ರೂಪಾಯಿ ನೋಟ್ ಮೇಲೆ ಏನೈತಿ ಇದೇ ಐತಿ. ಸೊ ಇಲ್ಲಿದು ಒಂದೊಂದು ಕೆತ್ತನೆಗೂ ಭಾಳ ಅಂದ್ರೆ ಭಾಳ ವ್ಯಾಲ್ಯೂ ಐತ್ರಿ. ಶಿಲ್ಪಕಲೆಗೆ ಭಾಳ ಅಂದ್ರೆ ಭಾಳ ಹೆಸರಿತ್ರಿ ವಿಜಯನಗರ ಸಾಮ್ರಾಜ್ಯ. ಇಲ್ಲಿ ನೋಡ್ರಿ ಎಲ್ಲ ಕಡೆನೂ. ಇಲ್ಲಿ ನೋಡ್ರಿ ನಾವು ಒಳಗಿಂದ ಮ್ಯಾಲೆ ಹೋಗಿ ತೋರಿಸ್ತೀನಿ, ಒಳಗಿಂದ ನೋಡತ್ತೀರಿ. ಬಟ್ ಎಲ್ಲ ಒಂದೊಂದು ಕಲ್ಲು ಯಾವ ರೀತಿ ಶಿಲ್ಪಕಲೆ ಮಾಡ್ಯಾರ ಅನ್ನೋದು ಇಲ್ಲೇ ಒಂದು ದೊಡ್ಡ ಎಕ್ಸಾಂಪಲ್ ಐತ್ರಿ. ಇಲ್ಲಿ ನೋಡ್ರಿ. ಸೊ ನಿಮ್ಗೇನಾರ ಜಾಸ್ತಿ ಮಾಹಿತಿ ತಿಳ್ಕೊಬೇಕಂದ್ರೆ ಎಲ್ಲ ಕಡೆ QR ಕೋಡ್ ಹಾಕ್ಯಾರ. ಇಲ್ಲಿ ನೋಡ್ರಿ ಅದನ್ನು ಸ್ಕ್ಯಾನ್ ಮಾಡಿ ಎಲ್ಲನೂ ತಿಳ್ಕೊಬೋದು. ಸೊ ಇಲ್ಲಿದ್ದು ನೋಡಿದ್ರತ್ತಂದ್ರೆ ಇಲ್ಲಿ ನೋಡ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ. ಇಲ್ಲಿ ನೋಡ್ರಿ ಒಳಗಿನ ತೋರಿಸ್ತೀನಿ ನೋಡ್ರಿ. ಇಲ್ರಿ ನೋಡ್ರಿ ಈಗ ಇಲ್ಲಿಂದ ಇದು ಅಷ್ಟು ಅಡ್ಡಾಡೋಕ್ಕೆ ಸಾಕೈತ್ರಿ. ಹೆವಿ ಬಿಸಿಲು ಐತಿ, ಅದಕ್ಕೆ ಈ ಕಡೆ ದಂಡಿ ಕೂತೀವಿ. ಸೊ ಇವೆಲ್ಲ ಏನೈತ್ರಿ ಒಂದು ಸತಿ ನಮ್ಮ ಲೈಫ್ದಾಗ ನೋಡ್ಬೇಕ್ರಿ. ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ಇವೆಲ್ಲ ನೋಡೋಕ್ಕೆ ಸಿಗಂಗಿಲ್ಲ. ಇವು ನೋಡ್ಕೋಬೇಕ್ರಿ, ಮುಂದೆ ಒಂದು ದಿನ ಸಿಗಂಗಿಲ್ಲ. ಇವು ಎಲ್ಲನೂ ಹಾಳಾಗಿ ಹೋಗ್ತಾವೆ ಒಂದು ದಿನ. ಲೈಫ್ದಾಗ ಒಂದು ಸತಿರ ಇವೆಲ್ಲ ನೋಡ್ಬೇಕ್ರಿ. ನೋಡುವಂಥದ್ದೇ ಪ್ಲೇಸ್ ಐತಿ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದೈತಿ ನೋಡ್ರಿ ಇದು. ನೋಡ್ರಿ ಇಲ್ಲಿಂದ ಪೂರ ಇದ್ದಿದ್ದ ಅಲ್ಲಿ ತನಕ ಐತಿ. ಈ ವಿಠ್ಠಲ ದೇವಾಲಯ ಏನೈತಲ್ಲ ಇದು ಸ್ಪೆಷಲಿ ಏನಂತಂದ್ರೆ ಹಾರ್ಸ್ ಸೇಲ್ ಮಾಡ್ತಾರಲ್ಲ ಅಂಥ ಒಂದು ಸಂತಿ ಏರಿಯಾ ಆಗಿತ್ತಿದು. ಇದಕ್ಕಿಂತ ಹೊರಗೆ ಏನಿರ್ತೈತಲ್ಲ ಅದಕ್ಕಿಂತ ಮೊದಲು ಕುದುರೆ ವ್ಯಾಪಾರಕ್ಕಂತೇಳಿ ಭಾಳ ಅಂದ್ರೆ ಭಾಳ ಫೇಮಸ್ ಇತ್ತು ವಿಜಯನಗರ ಸಾಮ್ರಾಜ್ಯ ಆ ಟೈಮ್ದಾಗ. ಸೊ ವಿಜಯನಗರ ಸಾಮ್ರಾಜ್ಯಕ್ಕೆ ಟೋಟಲ್ 4 ಮನೆತನಗಳು ಆಳ್ತದ್ರಾಗ ಸಂಗಮ, ಸಾಳುವ, ತುಳುವ, ಅರವಿಡು ಈ 4 ಮನೆತನ ಆಳ್ತಾವು. ಅದ್ರಾಗ ಸಂಗಮ ವಂಶದ 2ನೇ ಪ್ರೌಢ ದೇವರಾಯ ಈ ವಿಠ್ಠಲ ದೇವಾಲಯವನ್ನ ಕಟ್ಟಸ್ಥಾನ ನಿರ್ಮಾಣ ಮಾಡ್ತಾನ. ಸೊ ಇದನ್ನ ಅವ್ರದ್ದು ಕಾಲ ಆದ್ಮೇಲೆ ತುಳುವ ವಂಶದಾಗ ಶ್ರೀಕೃಷ್ಣ ದೇವರಾಯ ಬರ್ತಾರ. ಅದ್ರಾಗ ಏನೈತಲ್ಲ ಇದ್ರ ಬಗ್ಗೆ ಸ್ವಲ್ಪಿನ ಬಿಲ್ಡ್ ಮಾಡ್ತಾರ.
ಇನ್ನು ಜಾಸ್ತಿ ಇದ್ರ ಬಗ್ಗೆ ಮರುಸ್ಥಾಪನೆ ಮಾಡಿ ಮುಂದಿನ ಬಂದೇವತ್ತಂದ್ರೆ ಟೋಟಲ್ 4 ಪಿಲ್ಲರ್ಗಳು ಕಾಣ್ತಾವು. ಅದ್ರಾಗ ಏನು ಕಾಣತೈತ್ಲ ಅದು ಮಂಟಪ ಅಂತ ಹೇಳಿ ಇರ್ತೈತಿ. ಅದ್ರಾಗ ಏನೇ ಫಂಕ್ಷನ್ ಇದ್ರು ಅದನ್ನು ನೆಕ್ಸ್ಟ್ ಏನು ಕಾಣತೈತ್ಲ ಅದ್ರಾಗ ಏನಿರ್ತೈತಿ ಅಂತಂದ್ರೆ ಮ್ಯೂಸಿಕ್ ಸಂಗೀತ ಅಂತ ಹೇಳಿ ಇಟ್ಟಿದ್ರು. ಸೊ ಇದೇನು ಹಿಂದಿನ 3ನೇದು ಕಾಣತೈತ್ಲ ಇದ್ರಾಗ ಭಜನೆ ಮಾಡ್ತಿದ್ರು. ಸೊ ವಿಠಲ ಅಂದ್ರೆ ಲಾರ್ಡ್ ವಿಷ್ಣುಗೆ ಆ ಟೈಮ್ದಾಗ ಆರಾಧಿಸ್ತಿದ್ರು. ಮುಂದೆ ಇದನ್ನ ಕೃಷ್ಣ ದೇವರ ರೀಬಿಲ್ಡ್ ಮಾಡ್ತಾರ. ಮತ್ತು ಒಡಿಶಾ ಕಡೆ ಎಲ್ಲ ಅಶ್ವಮೇಧಕ್ಕೆ ಅಂತೇಳಿ ಹೋದಾಗ ಅಲ್ಲಿಂದೆಲ್ಲ ಬಂದಿದ್ದ ಇದರಿಂದ ಇಲ್ಲೆಲ್ಲ ಬಿಲ್ಡ್ ಮಾಡ್ತಾರೆ ಇವರು. ಇದನ್ನ ಮರುಸ್ಥಾಪನೆ ಮಾಡ್ತಾರ. ನಂಬಿ ಕೆಟ್ಟದ್ದೇ ಅಂತಂದ್ರೆ ಇದೇ ಒಂದು ಮನೆತನ ರೀ. ನಾವು ಅತಿಯಾಗಿ ನಂಬಿದ್ರತ್ತಂದ್ರೆ ನಾವೆಲ್ಲ ಹಾಳಾಗ್ತೀವಿ ಅನ್ನೋದು ಇದೇ ಒಂದು ಸಾಮ್ರಾಜ್ಯ ಉದಾಹರಣೆ ರೀ. ಯಾಕಂತಂದ್ರೆ ಇವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಬಹುಮನಿ ಸುಲ್ತಾನ್ ಅವರು ಇವ್ರ ಮೇಲೆ ಬಂದು ಯುದ್ಧ ಮಾಡ್ತಾರ, ಈ ಥರ ಎಲ್ಲ ಆಗ್ತೈತಿ, ಒಂದೇ ಯುದ್ಧೆಲ್ಲಾನು ಸರ್ವನಾಶ ಆಗ್ತೈತಿ ಅಂತ ಹೇಳಿ ಇವ್ರ ಮನಸ್ಸೊಳಗೂ ಅನ್ಕೊಂತಿರ್ಲಿಲ್ಲ. ಅಷ್ಟು ನಂಬಿಕೆ ಐತಿ ಇವ್ರ ಮೇಲೆ. ಬಹುಮನಿ ಸುಲ್ತಾನರು ಅಟ್ಯಾಕ್ ಮಾಡ್ತಾರ. ಬಿಜಾಪುರದ ಆದಿಲ್ ಶಾಹಿ, ಬಿರಾರ್ದ ಕುತುಬ್ ಶಾಹಿ, ಗೋಲ್ಕಂಡ್ ಶಾಹಿ, ಬಿದರ್ ಶಾಹಿ, ಬಿರಾರ್ ಶಾಹಿ ಇವ್ರು 5 ಮನೆತನಗಳು ಬಂದು ವಿಜಯನಗರ ಸಾಮ್ರಾಜ್ಯದ ಯುದ್ಧ ಮಾಡಿಬಿಡ್ತಾರೆ ರೀ. ಸೊ ಅದೇ ಟೈಮ್ದಾಗ ಇವ್ರು ಸೋಲನ್ನು ಅನುಭವಿಸ್ತೈತಿ. 1565 ತಾಳಿಕೋಟಿ ಕದನ ನಡಿತೈತಿ. ಅದ್ರೊಳಗೆ ಹಳೆಯ ರಾಮರಾಯ್ ಮತ್ತು ಅಚ್ಯುತರಾಯ್ ಇವರೆಲ್ಲ ಯುದ್ಧ ಆಡ್ತಾರ. ಹೀನಾಯವಾಗಿ ಸೋಲ್ತಾರ. ಅತಿಯಾಗಿ ಯಾರನ್ನ ನಂಬಾರ್ದು, ನಂಬಿ ಹಾಳಾಗಿದ್ದತ್ತಂದ್ರೆ ಇದೇ ವಿಜಯನಗರ ಸಾಮ್ರಾಜ್ಯ ರೀ. ಅವತ್ತು ಯುದ್ಧನೇ ಮಾಡಲ್ಲ, ನಮ್ಮ ಫ್ರೆಂಡ್ಶಿಪ್ ಅದಾರ ಅನ್ನೋರಂಗೆ ಅಷ್ಟು ಚಲೋ ವ್ಯವಹಾರ ಇದ್ರು ಅವರೆಲ್ಲರೂ ಕೂಡಿಸಿ ವಿಜಯನಗರ ಸಾಮ್ರಾಜ್ಯ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿ ಹೀನಾಯವಾಗಿ ಸೋಲ್ತೈತಿ. ಅದ್ರಾಗ ಎಲ್ಲನೂ ನಾಶ ಆಗಿಬಿಡ್ತೈತಿ ರೀ. ಇಲ್ಲಿದೆಲ್ಲ ಏನೈತಿ ಎಲ್ಲ ಹಂಪಿ ಆ ಟೈಮ್ದಾಗ ಏನಿತ್ತಲ್ಲ ಆ ಟೈಮ್ ಏನೂ ಉಳಿಸ್ಲೇ ಇಲ್ಲ. ಒಂದು ಯುದ್ಧನೂ ಇದು ಇಡೀ ಹಂಪಿನ ಎಲ್ಲ ಹಾಳು ಮಾಡಿತ್ರಿ. ಅಂಥದ್ದೊಂದು ಜಾಗ ಇದು. ಸೊ ನಿಮ್ಮ ಲೈಫ್ದಾಗ ಇದು ಜಾಗ ಒಂದು ಸತಿರ ನೋಡ್ಬೇಕು ನೀವು. ಅಂಥದ್ದು ಜಾಗ ಐತಿದು.